ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಬೆಳಗಿನ ಜಾವ 4 ಗಂಟೆಗೆ ಬೆಂಗಳೂರಿನಿಂದ ಯಾದಗಿರಿ ಅಂತ ಬರ್ಬೇಕಂತ ನಮ್ಮ ಅಣ್ಣ ಬಂದಿದ್ವಿ. ಅದು ನಮ್ಮ ಐ ಕಾರ್ಯಕ್ಕೋಸ್ಕರ 8ನೇ ತಾರೀಕು ಕಾರ್ಯ ಇತ್ತು. ಆಮ್ಯಾಗ ನಮ್ಮ ಅಣ್ಣ ಹೆಂಡತಿ 3 ಜನ ಮಕ್ಕಳು ನನ್ನ ತಾಯಿ ಬಂದ್ರೆ ಕಾರ್ನಾಗ ಬಳ್ಳಾರಿ ಹತ್ತತ್ರಕ್ಕೆ ಬಂದಾಗ ಸ್ವಲ್ಪ ನಿದ್ದೆ ಹೇಳಿತ್ತು ಅಂತೇಳಿ ಡಿವೈಡ್ರ್ ಹೊಡೆದಿಸಿ ಸ್ಪಾಟಲ್ಲಿ ಇಬ್ಬರು ನಮ್ಮ ಅಣ್ಣನ ಮಗ ಡೆತ್ ಆಗ್ಯಾನ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದಾಗ ನಮ್ಮ ಅಣ್ಣನ ಮಗ ಇನ್ನೊಬ್ಬ ಡೆತ್ ಆಗ್ಯಾನ. ಇನ್ನು 3 ಜನಕ್ಕೆ ಅಷ್ಟೊಂದು ಸಣ್ಣ ಪುಟ್ಟ ಏಟ್ಗಳಾಗ್ಯಾವ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೀವಿ. ಇವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಯಾದಗಿರಿ ಕರ್ಕೊಂಡು ಸರ್ 3 ಜನ ಡೆತ್ ಆಗಿದೆ ಸರ್. 3 ಜನ ಡೆತ್ ಆಗ್ಯಾವ. ಸರ್ ಬೆಂಗಳೂರು ಇದಕ್ಕೆ ಹೋಗಿದ್ರು ಸರ್? ಬೆಂಗಳೂರಿಂದ ಚಿಕ್ಕಬಳ್ಳಾಪುರದಾಗ ಇರ್ತೀವಿ. ಅಲ್ಲಿಂದ ಯಾದಗಿರಿ ಹೊಂಟೀವಿ. ಸ್ವಂತ ಯಾವ ಸರ್ ನಿಮ್ಮದು? ಸ್ವಂತ ಯಾವ ನಿಮ್ಮದು? ಸ್ವಂತ ಯಾದಗಿರಿ. ಇದಕ್ಕೆ ಹೊಂಟಿ ಮೂರಿಗೆ ಹೊಂಟಿದ್ದೀವಿ. ಯಾದಗಿರಿ ಹೊಂಟೀವಿ. ನಿದ್ದೆ ಬಂತಾಯ್ತು. ನಿದ್ದೆ ಬಂದಿದ್ದ ಕಾರಣಕ್ಕೋಸ್ಕರ ಡಿವೈಡ್ರಿಗೆ ಹೇಳ್ಕೊಂಡು ಟಚ್ ಆಗಿ ಲೇಟ್ ಮಾಡ್ತಿದ್ದಾರೆ. ಸ್ಪಾಟಲ್ಲೇ ಇಬ್ಬರು ಡೆತ್ ಆಗ್ಯಾವ. ನಿಮ್ಮ ಹೆಸರು ಸರ್? ನನ್ನ ಹೆಸರು ದಸ್ತಗಿರಿ ಅವ್ರು. ನಾನು ಸಣ್ಣ ತಮ್ಮ. ಬೆಳಗಿನ ಜಾವ 3 ಗಂಟೆಗೆ ಬಿಟ್ಟಿದ್ದು. ಇದು ಬಳ್ಳಾರಿ ಹತ್ತತ್ರದಾಗ ಈ ಥರ ಆಗಿತ್ತು ಅಂತ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು ನಮ್ಮ ಅಣ್ಣ. ಯಾದಗಿರಿಯಿಂದ ಬಂದಿದ್ದು ನಮಗೆ ಗೊತ್ತಿಲ್ಲ. ಅದು ಬಡವರಿದ್ದಾರೆ ಅವರು. ಅದಕ್ಕಂತಿಸಿ ಆಕ್ಸಿಡೆಂಟ್ ಆದಮೇಲೆ ನಾವು ಬಂದಿದ್ದು ಇಲ್ಲಿ. ನಮ್ಮ ರಿಲೇಷನ್ ಅಣ್ಣನ ಮಗನೇ ಆಗಬೇಕು. ಬೆಂಗಳೂರಲ್ಲಿ ಲಿಫ್ಟಿಂಗ್ ಕೆಲಸ ಮಾಡ್ತಾಯಿದ್ದ. ಫ್ಯಾಮಿಲಿ ಸಂಗಟ ಇಲ್ಲಿ ಯಾದಗಿರಿ ಹೊಂಟಿದ್ದ. ಬರ ಮುಂದಾಗ ಇಲ್ಲಿ ರಾಮ್ಪುರ ಹತ್ತಿರ ಹಿಂಗೆ ಗಾಡಿ ಪಲ್ಟಿಯಾಗಿ ಆನ್ ದಿ ಸ್ಪಾಟ್ ಇಬ್ಬರು ಸ್ಪಾಟ್ ಮೇಲೆ ಕಲಾಸ ಆಗಿದ್ದು. ಈಗ ಅವ್ರು ಬಡವ ಜನ ಎಲ್ಲರೂ ಒಂದು ಮಗ ಒಂದು ಹೆಂಡತಿ ಉಳಿದದ್ದು. ಅವ್ರ ಸಹಾಯಕ್ಕಾಗಿ ನಾವು ನಿಮ್ಮ ಗೌರ್ಮೆಂಟ್ಲಿಸಿ ನಾವು ಏನಾದರೂ ಕೂರಿ ದಯ ಮಾಡಿಕೊಳ್ತೀವಿ. ನೀವು ಏನಾದರೂ ಅವರು ಬಡವರು ಒಂದು ಮಗ ಒಂದು ತಾಯಿ ಇದ್ದಾಳೆ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಆದರೆ ಅವ್ರ ಮುಂದೆ ಅವ್ರ ಸಂಸಾರ ಇದು. ಯಾಕಂತಂದರೆ ಹಿಂದೆ ಮುಂದೆ ಯಾರೂ ಇಲ್ಲ. ಅವರು ದುಡಿದು ತಿನ್ನೋರು ಬಡವರು. ಅವ್ರು ಅದ್ರ ಸಲುವಾಗಿ ಗೌರ್ಮೆಂಟ್ಲೇಸಿ ನಾವು ಇಷ್ಟಪಡೋದೇನಂತಂದರೆ ಅವ್ರ ತಾಯಿ ಮಗನಿಗೆ ಏನಾದರೂ ಸ್ವಲ್ಪ ಹೆಲ್ಪ್ ಆದಿ ಅವ್ರನ್ನ ಸ್ವಲ್ಪ ಮುಂದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.